ಇವತ್ತು ಇನ್ನೊಂದು ಸಮಸ್ಯೆ ಏನು ಅಂತ ಅಂದ್ರೆ ಇದರಲ್ಲಿ ಮನೆಯಲ್ಲಿ ಪಾರ್ಟಿ ಮಾಡೋರು ಎಲ್ಲ ಒಂದು ರೂಮಲ್ಲಿ ಸೇರ್ಕೊಳ್ಳೋರು ಇವರೆಲ್ಲ ಈ ಫುಡ್ ಡೆಲಿವರಿಯನ್ನ ಮೇಲಿನ ಮೇಲೆ ಮಾಡ್ತಾ ಇರ್ತಾರೆ. ಇವತ್ತು ಏನಾಗ್ಬಿಟ್ಟಿದೆ ಅಂತಂದ್ರೆ ಫುಡ್ ಡೆಲಿವರಿ ಬಾಯ್ಸ್ ಎಲ್ಲ ಇವತ್ತು ಅವರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇವತ್ತು ಅವ್ರ ಪ್ರೊಟೆಸ್ಟ್ ಗ್ರಾಹಕರುಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಫುಡ್ ಡೆಲಿವರಿ ಬಾಯ್ಸ್ ಆನ್ಲೈನ್ ನಲ್ಲಿ ಫುಡ್ ಆರ್ಡರ್ ಮಾಡಿದ್ರೆ ಇವತ್ತು ಬರೋದು ಡೌಟ್. ಕಾರಣ ಅಂದ್ರೆ ಅವ್ರದ್ದು ಬಹಳಷ್ಟು ಬೇಡಿಕೆಗಳಿದೆ. ಸಂಭಾವನೆ ಸರಿಯಾದಂತ ರೀತಿಯಲ್ಲಿ ನಮಗೆ ಸಿಗ್ತಾ ಇಲ್ಲ, ಒಳ್ಳೆ ಸಂಭಾವನೆ ಕೊಡಬೇಕು. ಆಮೇಲೆ ಈ ಶೀಘ್ರಗತಿಯ ಆಹಾರ ವಿತರಣೆಗೆ ನಮ್ಮ ಮೇಲೆ ಒತ್ತಡ ಹಾಕ್ತಾರೆ. ನಮ್ಗೇನಾದ್ರೂ ಸಮಸ್ಯೆಗಳಾದ್ರೆ ನಮ್ಗೆ ಯಾರು ಕೂಡ ಕೇರ್ ಮಾಡೋರಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲೂ ಕೂಡ ಕಂಪ್ನಿ ಎಲ್ಲ ನಮ್ಮನ್ನೇನು ಸರಿಯಾಗಿ ನೋಡ್ಕೊಳ್ಳಲ್ಲ. ಗ್ರಾಹಕರು ಮಾಲೀಕರು ಕಿರಿಕಿರಿ ಇದೆ. ನಮಗೆ ಯಾವುದೇ ಒಂದು ವ್ಯವಸ್ಥಿತವಾದಂಥ ಒಂದು ಚೌಕಟ್ಟಿಲ್ಲ ಅನ್ನುವಂಥದ್ದೆಲ್ಲವೂ ಕೂಡ ಅವರ ಒಂದು ಬೇಡಿಕೆಗಳಾಗಿದೆ. ಇದನ್ನೆಲ್ಲ ಸರಿಪಡಿಸಬೇಕು ಅಂತ. ಇದು ಕೇವಲ ಬೆಂಗಳೂರು ಅಥವಾ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆದಂಥದ್ದಲ್ಲ. ಬಹಳಷ್ಟು ರಾಜ್ಯಗಳಲ್ಲಿ ಇವತ್ತು ಈ ರೀತಿಯಾದಂಥ ಪ್ರೊಟೆಸ್ಟ್ ಡೆಲಿವರಿ ಬಾಯ್ಸ್ ಕಡೆಯಿಂದ ನಡೀತಾ ಇದೆ. ಇವಾಗ ಟ್ರಾಫಿಕ್ ಜಾಸ್ತಿ ಇರುತ್ತೆ ಆಲ್ಮೋಸ್ಟು. ಈಗ ಕಸ್ಟಮರ್ ಏನು ಮಾಡ್ತಾರೆ ಅಂದರೆ ಎಲ್ಲೋ ಕೂತ್ಕೊಂಡು ಬುಕ್ ಮಾಡ್ತಾರೆ ಬರಬೇಕು ಅಂತಂದರೆ 10 ನಿಮಿಷದಲ್ಲಿ ತಗೊಕೊಡಿ, 15 ನಿಮಿಷ ತಂದು ಕೊಡಿ ಅಂತ ಹೇಳ್ತಾರೆ. ಈಗ ರೆಸ್ಟೋರೆಂಟಲ್ಲಿ ಒಂದು ಆರ್ಡ್ರ್ ಕೊಡಬೇಕು ಅಂತಂದರೆ 30 to 40 ಮಿನಿಟ್ಸ್ ಬೇಕು ಅವ್ರು ರೆಡಿ ಮಾಡೋಕ್ಕೆ. ಈ ನಾವು ಡೆಲಿವರಿ ಪಾರ್ಟ್ನರ್ ಏನು ಮಾಡ್ತೀವಿ ಅಂದರೆ ಬಂದು ಕಾಯ್ತಾ ಇರ್ತೀವಿ. ಆದರೆ ಇವರಿಗೆ ಕಸ್ಟಮರಿಗೆ ಗೊತ್ತಿರಲ್ಲ ರೈಡರ್ ಏನು ಮಾಡ್ತಾ ಇದ್ದಾನೆ ಅಂತ. ಇವಾಗ ಹೋಟೆಲ್ ನಿಂತಿರ್ತೀವಿ, 40 ನಿಮಿಷ ಬೇಕು ಒಂದು ಆರ್ಡ್ರ್ ಬರಬೇಕು ಅಂತಂದರೆ. ಆದರೆ ಕಸ್ಟಮರು ಕೇಳೋದು ಗೊತ್ತಿಲ್ಲ ಅವ್ರು ಕಸ್ಟಮರ್ಗೆ. ಅವ್ರು ಏನು ಮಾಡ್ತಾರೆ, ಕಂಪ್ಲೇಂಟ್ ರೈಸ್ ಮಾಡ್ತಾರೆ. ಅದು ನಮಗೆ ಪೆನಾಲ್ಟಿ ಅಂತ ಹಾಕ್ತಾರೆ. ಇಲ್ಲ ಅಂತಂದರೆ ಇದು ರೇಟಿಂಗ್ಸ್ ಇರುತ್ತಲ್ಲ ಅದನ್ನೇ ಕಡಿಮೆ ಮಾಡ್ತಾರೆ. ಆವಾಗ ಆರ್ಡ್ರ್ ಜಾಸ್ತಿ ಬರೋಲ್ಲ ಅವಾಗ. ಹಾಗಾಗಿ ತುಂಬ ಪ್ರಾಬ್ಲಮ್ ಜಾಸ್ತಿ. ಅದು ನಾವು ಮಾಡೋದು ತಪ್ಪಲ್ಲ. ಈಗ ಕಸ್ಟಮರು ಎಲ್ಲೋ ಕೂತ್ಕೊಂಡು ಬುಕ್ ಮಾಡ್ತಾರೆ. ಈಗ ಹೋಟೆಲ್ ರೆಡಿ ಮಾಡಬೇಕು ಅಂದರೆ 20 30 40 ನಿಮಿಷ ಬೇಕು. ಒಂದೊಂದು ಹೋಟ್ಲಲ್ಲಿ 1 hour ಬೇಕು. 1 hour ಆದರೂ ಆರ್ಡ್ರ್ ಕೊಡಲ್ಲ ಒಂದ್ಸಲ. ಎಲ್ಲರೂ ಕೇಳಿ ಕಾಯ್ತಾ ಕೂತಿರ್ಬೇಕು. ಆದರೆ ಅವ್ರಿಗೆ ಏನು ಬೇಕಾಗಿಲ್ಲ. ಈಗ ರೋಡ್ ಫುಲ್ ಟ್ರಾಫಿಕ್ ಇರುತ್ತೆ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಇಲ್ಲಿಂದ 1 ಕಿಲೋಮೀಟರ್ ಬೇಕು ಅಂದ್ರೆ 10 ನಿಮಿಷ ಬೇಕು.